ವಿದ್ಯಾಶಂಕರ ಗುರೂಜಿಯವರ ಈ ಮಹಾಗುರು ಯಾಗವನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಈ ಯಾಗದಲ್ಲಿ ಉತ್ತಮವಾಗಿ ಎಲ್ಲ ಸರ್ವರಿಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾರ್ಯವನ್ನು ಕೈಗೊಂಡಿದ್ದಾರೆ. ಈ ಕಾರ್ಯದಲ್ಲಿ ನಮಗೆ ತುಂಬಾ ಯಶಸ್ವಿಯಾಗಿ ನೆರವೇರಿದೆ. ನಾವು ಗುರುಗಳ ಒಂದು ಕಲರ್ ಟಿವಿಯಲ್ಲಿ ಅವ್ರದ್ದು ಒಂದು ಆಶೀರ್ವಚನವನ್ನು ಪಡಿತಾ ಇದ್ವಿ. ಅದನ್ನ ದಿನನಿತ್ಯ ನೋಡ್ತಾ ಇದ್ವಿ. ಅವರ ಆಶೀರ್ವಾದದಿಂದ ನಾವು ಇವತ್ತು ಹೆಚ್ಚಿನ ಮಾತುವನ್ನು ತಿಳ್ಕೊಂಡು ನಮ್ಮ ಕಾರ್ಯಗಳಲ್ಲಿ ಸಿದ್ಧಿ ಆಗಲಿ ಅಂತೆಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಗುರುಗಳು ಉತ್ತಮವಾಗಿ ಅವರ ಪಾಂಡಿತ್ಯದಲ್ಲಿ ನಮ್ಮ ಪ್ರವಚನ ನೀಡುತ್ತಾ ಸಮಾಜದಲ್ಲಿ ಒಂದು ಉನ್ನತ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಅವರಿಗೆ ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ನೆರವೇರಿಸಲು ನಮಗೆ ಸಹಕಾರ ನೀಡ್ತಾರೆ ಅಂತಂದು ಭಾಗವಹಿಸಿ ಅವರ ಒಂದು ಮಹತ್ವವನ್ನು ನಾವು ಅರಿತು ಅವರು ಇನ್ನೂ ಉನ್ನತ ಮಟ್ಟದ ಸಮಾಜದಲ್ಲಿ ಸೇವೆ ಮಾಡಲಿ ಅಂತಂದು ಭಾಗವಹಿಸಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿದ ಭಗವಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಅವ್ರ ಬಗ್ಗೆ ಫೋನಲ್ಲೆಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಸುಮಾರು ವರ್ಷಗಳಿಂದ. ಈ ಬಗ್ಗೆ ಗೊತ್ತಿದೆ. ಪೂಜಾ ಕಾರ್ಯಕ್ರಮ 2-3 ಕಡೆ ಮಾಡಿದ್ರು. ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಾ ಇದೀವಿ. ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸಂತೋಷ ಆಯ್ತು. ನಾವು ಇದನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ಬಿಟ್ಟು ಬಂದಿದ್ದು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಬೆಳಗ್ಗೆ 8 ಗಂಟೆಗೆ ಬಂದು ಕೂತು ಇಷ್ಟೋ ತನಕ ಹೋಮನ ಇದ್ ಮಾಡಿ ಗುರುಗಳು ಹೋಮ ಮಾಡುತ್ತಾ ಇದಾರೆ, ಎಲ್ಲರಿಗೂ ಕಟ್ತಾ ಇದಾರೆ. ತುಂಬಾನೇ ಖುಷಿ ಆಗ್ತದೆ. ಖುಷಿಯಿಂದ ಸೆನ್ಸ್ ಒಂದು ಪಾಸಿಟಿವ್ ಎನರ್ಜಿ ಇದೆ. ಎಲ್ಲರೂ ಬಂದು ಇದ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಗೆ ಯಾರೋ ಒಬ್ರು ಗುರುಗಳು ಹೇಳಿದ್ರು ನಿಮ್ಗೆ ಗುರು ಶಾಂತಿ ಮಾಡಿಸ್ಬೇಕು ಅಂತೇಳಿ. ಹಾಗಾಗಿ ನಾವು ಯೂಟ್ಯೂಬ್ ಅಲ್ಲೆಲ್ಲ ಸ್ವಾಮಿಗಳು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಹಾಗಾಗಿ ಸಾರ್ವಜನಿಕವಾಗಿ ಮಾಡಿಸ್ತಾ ಇದ್ವಿ ಇದ್ ಮಾಡಿ ಅಂತ. ಹಾಗಾಗಿ ಇಲ್ಲಿ ಬಂದು 800 ರೂಪಾಯಿಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೊರಗಡೆ ನಾವು ಮಾಡಿಸ್ತೀವಿ ಅಂತಂದ್ರೆ 15,000 20,000 ಈ ತರ ಎಲ್ಲ ಆಗುತ್ತೆ. ಇಲ್ಲಿ ಸಾರ್ವಜನಿಕವಾಗಿ ಅಚ್ಚುಕಟ್ಟಾಗಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬಂದು ಮಾಡಿಸ್ತಾ ಇದ್ವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾನು ನಟರಾಜ್ ಅಂತ ಮೈಸೂರಿಂದ ಬಂದಿದ್ದೀನಿ. ಗುರುಗಳು ಯೂಟ್ಯೂಬ್ ನಲ್ಲಿ ಹೋಮ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಗೆ ಖುಷಿ ಆಯ್ತು. ನಮ್ಗೆ ಯೋಚನೆ ಇರ್ತಿತ್ತು ಯಾವ ರೀತಿ ಈ ತರ ಗ್ರಹಗಳನ್ನೆಲ್ಲ ನಮ್ಮನ್ನ ಈ ತರ ಆಗ್ತಿದೆಯಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರನ್ನ ಸಂಪರ್ಕ ಮಾಡ್ಬೇಕು ಅಂತ ಗುರುಗಳು ಈ ತರ ಅನೌನ್ಸ್ ಮಾಡಿದ್ಮೇಲೆ ನಮ್ಗೆ ಖುಷಿ, ಬಹಳ ಸಂತೋಷವಾಗಿ ಹೋಮ ಮಾಡ್ತಿದ್ರೆ ನಮ್ಗೊಂಥರ ಈಗ ಮನಸ್ಸು ಸಂತೃಪ್ತಿ ಆಗಿದೆ, ಶಾಂತಿ ಬಂದಿದೆ. ಇದರಿಂದ ನಮ್ಗೆ ಒಂಥರ ಗುರುಗಳನ್ನ ಕೊನೆ ತನಕ ನೆನ್ಸ್ಕೋಬೇಕು ಅನ್ಸ್ಕೊಂಡು ಅಂತ ಮನಸ್ಸಲ್ಲಿದೆ. ಇದಿಷ್ಟೊಂದು ಹೇಳಿ ಗುರುಗಳಿಗೆ ನಮಸ್ಕಾರವನ್ನು, ಧನ್ಯವಾದಗಳು. ಯೂಟ್ಯೂಬ್ ಅಲ್ಲಿ ನೋಡುವಾಗ ಅವ್ರು ಹೇಳೋದೆಲ್ಲ ಮಾಡಿ ನಮ್ಗೆ ಯೂಸ್ ಆಗ್ತಿದೆ ಅಂತ ಅನ್ನಿಸ್ತು, ನಂಬಿಕೆ ಬಂತು. ಸೊ ಒಂದ್ಸಲ ಮೀಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಆಕ್ಚುಲಿ ಇಲ್ಲಿಗೆ ಬಂದಿರೋದು. ತುಂಬಾ ಪೇಷನ್ಸ್ ಅವರಿಗೆ ನೋಡಿದ್ರೆ ಒಂಥರ ದೈವ ಶಕ್ತಿ ಅನ್ಸುತ್ತೆ. ನೋಡಿದ್ರೇನೆ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ ಎಲ್ಲ. ಹೋಮನು ಚೆನ್ನಾಗಿ ನಡೀತಿದೆ. ಪ್ರತಿ ವರ್ಷವೂ ಒಂದೊಂದು ನದಿ ಪುಷ್ಕರವಾಗುತ್ತೆ. ಒಂದು ನದಿ ಪುಷ್ಕರವಾಗಿ ಪುನಃ ಅದೇ ನದಿ ಪುಷ್ಕರ ಆಗಬೇಕು ಅಂತ ಹೇಳಿದ್ರೆ 12 ವರ್ಷಗಳು ಬೇಕು. ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಏನಪ್ಪಾ ಅಂತ ಹೇಳಿದ್ರೆ 11 ವರ್ಷಗಳು ಕಳೆದು 12ನೇ ವರ್ಷಕ್ಕೆ ಯಮುನಾ ತೀರ್ಥ ಅಂದ್ರೆ ಯಮುನಾ ನದಿಯು ತೀರ್ಥವಾಗ್ತಾ ಇದೆ. ಪ್ರತಿ ನದಿಯ ನೀರನ್ನ ನಾವು ನೀರು ಅಂತ ಕರಿತೀವಿ. ತೀರ್ಥ ಅಂತ ಯಾವ್ದು ಕರಿತೀವಿ ಹೇಳಿ? ಭಗವಂತನಿಗೆ ಅರ್ಪಣೆ ಆದ್ಮೇಲೆ. ಗುರು ಸ್ಥಾನ ಬದಲಾವಣೆಯಿಂದನೇ ಭಗವಂತನಿಗೆ ಅರ್ಪಣೆ ಆಗದೇ ಇದ್ರು ಆ ನದಿಯು ಬಹಳ ಪವಿತ್ರವಾಗ್ತದೆ. ಜೊತೆಗೆ ಯಾರಿಗೆ ಜಾತಕದಲ್ಲಿ ಗುರುರಾಹು ಚಾಂಡಾಲ ಯೋಗ ಇರುತ್ತೆ, ಆ ಗುರುರಾಹು ಚಾಂಡಾಲ ಯೋಗ ಇದ್ದಂತಹವರು ಯಾವ ರಾಶಿಯಲ್ಲಿ ಆಗಿದ್ರೆ, ಉದಾಹರಣೆಗೆ ಮೇಷ ರಾಶಿಯಲ್ಲಿ ಆಗಿದ್ರೆ ಗಂಗಾ ನದಿ ಸ್ನಾನ ಮಾಡಬೇಕು, ಪುಷ್ಕರ ಸ್ನಾನ ಮಾಡಬೇಕು. ಪುಷ್ಕರ ಸ್ನಾನ ಅಂದ್ರೆ ಏನು? ಗುರು ಆ ರಾಶಿಗೆ ಅಂದ್ರೆ ಮೇಷ ರಾಶಿಗೆ ಪ್ರವೇಶ ಆದಾಗ ಗಂಗಾ ನದಿಯು ಪುಷ್ಕರವಾಗುತ್ತೆ. 15 ದಿವಸ ಮಾತ್ರ ಅದರ ಪವಿತ್ರತೆ ಇರೋದು. ಯಾಕಪ್ಪ 15 ದಿವಸ ಅಂತ ಹೇಳಿದ್ರೆ ಇಡೀ ದೇವಾನುದೇವತೆಗಳು ತಮ್ಮ ಸಂಗಡಿಗರ ಪರವಾಗಿ ಅವರು ಜೊತೆಗೂಡಿ ಬಂದು ಆ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಅದಕ್ಕೆ ಪುಷ್ಕರ ಅಂತ ಕರೆಯೋದು. ಎಲ್ಲಾ ದೇವಾನುದೇವತೆಗಳು ಆ ಸಂದರ್ಭದಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ಆ ನದಿಯ ತೀರ್ಥವು ಪುಷ್ಕರವಾಗ್ತದೆ, ನೀರು ತೀರ್ಥವಾಗಿ ಪರಿವರ್ತನೆ ಆಗುತ್ತೆ. ಅಂತಹ ವಿಶೇಷವಾದ ಪರ್ವದಿನ ನಾಳೆ ಮಧ್ಯರಾತ್ರಿ ನಡೀತಾ ಇರ್ತದೆ. ಹಾಗಾಗಿ ಇವತ್ತು ನಿಮ್ಗೆ ಬಂದಿರುವಂತವರಿಗೆ ಒಂದು ಫ್ಯಾಮಿಲಿ ಒಂದು ತೀರ್ಥದ ಬಾಟಲ್ ಅನ್ನ ಕೊಡ್ತೀವಿ. ಅದನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ಹಿತ್ತಾಳೆ ಅಥವಾ ತಾಮ್ರದ ಚೊಂಬಿನಲ್ಲಿ ಆ ನೀರನ್ನ ಹಾಕಿ ವಿಳ್ಳೆದೆಲೆ 3, 5, 7, 9 ಅಂದ್ರೆ ಎಲ್ಲವೂ ಬೆಸ ಸಂಖ್ಯೆಯಲ್ಲಿ ಆ ವಿಳ್ಳೆದೆನ 3 ಆಗಲಿ 5 ಆಗಲಿ 7 ಆಗಲಿ 9 ಆಗಲಿ ಇಷ್ಟರ ಸಂಖ್ಯೆಯಲ್ಲಿ ಇಡಬೇಕು. ಇಟ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು.
ಪ್ರಾರ್ಥನೆ ಮಾಡಿಕೊಂಡು ನಮಗೆ ಏನೇ ದೋಷಗಳಿದ್ರು ನಿವಾರಣೆ ಆಗ್ಲಿ. ನಾವು ಯಮುನೆಗೆ ಹೋಗಿ ಸ್ನಾನ ಮಾಡಕ್ ಆಗದೆ ಇದ್ರು ಯಮುನಾ ತೀರ್ಥ ಪುಷ್ಕರ ಆಗುವ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ, ಮನೆ ದೇವರು ಹೆಸರು ಮತ್ತು ನಿಮ್ಗೆ ಏನೇನ್ ಸಮಸ್ಯೆಗಳಿದೆ ಅನ್ನೋದನ್ನ ಕೇಳಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಜೂನ್ 10ನೇ ತಾರೀಕು ಅಥವಾ 15ನೇ ತಾರೀಕಿನ ಒಳಗೆ ಆ ನೀರನ್ನ ನೀವು ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡಿದ್ರೆ ಆ ಗುರುರಾಹು ಚಾಂಡಾಲ ಯೋಗದ ಜೊತೆಗೆ ಯಮುನಾ ನದಿ ಏನು ಪುಷ್ಕರವಾಗುತ್ತೆ, ದೇವಾನುದೇವತೆಗಳ ಸಾನ್ನಿಧ್ಯ ಆ ತೀರ್ಥಕ್ಕೆ ಹೇಗೆ ಸಿಕ್ಕತ್ತೆ, ಆ ತೀರ್ಥದ ಸಾನ್ನಿಧ್ಯ ನಿಮ್ಮ ಮನೆಯಲ್ಲೂ, ಯಾಕಂದ್ರೆ ಯಮುನಾ ನದಿ ತೀರ್ಥ ಆಗ್ಲೇ ನಿಮ್ಮ ಮನೆಗೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅದರ ಎಲ್ಲಾ ಶಕ್ತಿಗಳು ಸಹ ನಿಮ್ಮ ಮನೆಗೆ ಬಂದಿರುತ್ತೆ. ನಿಮ್ಮ ಮನೆಗೂ ಸಹ ಎಲ್ಲಾ ದೇವಾನುದೇವತೆಗಳು ಈ ಸಣ್ಣ ಬಾಟಲ್ ಅಂತ ಅನ್ಕೊಳ್ಳೋದಲ್ಲ, ಔಷಧ ನೋಡಕ್ ಇಷ್ಟೇ ಇರುತ್ತೆ, ಆದ್ರೆ ಪ್ರಾಣ ದೊಡ್ಡ ಪ್ರಾಣ ಉಳಿಸುತ್ತಲ್ವಾ, ಹಾಗೆ ಸಣ್ಣ ತೀರ್ಥವೇ ಆದರೂ ದೊಡ್ಡ ಮಟ್ಟದ ಪರಿವರ್ತನಾ ಯೋಗವನ್ನು ತಂದುಕೊಡುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಯಾರು ಗುರುಮಹಾಯಾಗ ಕೊಟ್ಟಿದ್ದಾರೆ ಅದನ್ನೆಲ್ಲ ಹೇಳ್ತಾರೆ, ಅದೇ ತರ ಫಾಲೋ ಮಾಡ್ತಾ ಹೋಗಿ. ಡಾಲರ್ನ ಕತ್ತಿಗೆ ಹಾಕೋಬೇಕು ಮತ್ತು ಅಕ್ಷತೆಯನ್ನ 2 ಭಾಗ ಮಾಡ್ಕೊಳ್ಳಿ. ಒಂದು ಭಾಗನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮನೆ ದೇವರ ಗುಡಿನಲ್ಲಿ ಇಡಬೇಕು. ಗುಡಿ ಅಂದ್ರೆ ಮನೆ ಒಳಗೆ ದೇವರನ್ನ ಎಲ್ಲಿ ಪೂಜಿಸ್ತೀರೋ ಅಲ್ಲಿ ಕಟ್ಟೆ ಮೇಲೆ ಇಡಿ, ಅಥವಾ ದೇವರ ಮನೆ ಇತ್ತು ಅಂದ್ರೆ ದೇವರ ಮನೇಲಿ ಇಡಿ, ದೇವರ ಗದ್ದಿಗೆ ಇತ್ತು ಅಂದ್ರೆ ದೇವರ ಗದ್ದಿಗೆ ಒಳಗೆ ಇಡಿ. ಇನ್ನೊಂದು ಭಾಗನ ಅದೇ ಇನ್ನೊಂದು ಹಳದಿ ಬಟ್ಟೆನಲ್ಲಿ ಕಟ್ಟಿ ನಿಮ್ಮ ಜೊತೆಗೆ ಇಟ್ಕೊಂಡು ಕೆಲ್ಸಕ್ಕೆ ಹೋಗ್ತೀರಾ, ಕಾರ್ಯಕ್ಕೆ ಹೋಗ್ತೀರಾ, ಅಥವಾ ಇನ್ನೊಂದು ಏನಾದ್ರು ಹೊರಗಡೆ ಪ್ರಮುಖವಾದ ಕೆಲಸ ಕಾರ್ಯಗಳಿದೆ ಅಂದ್ರೆ ಅದು ಯಾವಾಗ್ಲೂ ನಿಮ್ಮ ಜೊತೆಗಿರಬೇಕು. ಗುರುವಿನ ಅನುಗ್ರಹ ಆಗಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ, ಇವತ್ತು ನಾನು ನಿಮ್ಮ ಮುಂದೆ ಗುರುವಾಗಿ ಕೂತಿರೋದಕ್ಕೆ ಕಾರಣ ಇನ್ನೊಬ್ರು ಗುರುಗಳು ಅಲ್ವಾ. ಹಾಗಾಗಿ ಗುರು ಸಾನ್ನಿಧ್ಯ ಮತ್ತು ಗುರು ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕಾಗಿರಬೇಕು. ಇದು ಕೇವಲ ಬೃಹಸ್ಪತಿ ಆಚಾರ್ಯರು ಮಾತ್ರ ಅಲ್ಲ, ಗುರುವಿಗೆ ಗುರುವಾಗಿರುವಂತಹ ದಕ್ಷಿಣಾಮೂರ್ತಿ ದೇವರು ಅದೇ ರೀತಿಗೆ ದತ್ತದೇವರನ್ನ ವಿಶೇಷವಾಗಿ ಆವಾಹನೆ ಮಾಡಿ ಪೂಜೆ ಮಾಡಿರುವಂತದ್ದು. ಇದರ ರಕ್ಷಣೆ ಎಲ್ಲ ಕೊಡ್ತಾರೆ. ಯಾರು ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ, ಸಾಲಕ್ಕೆ ಬಂದು ಒಬ್ಬೊಬ್ಬರೇ ಹಚ್ಕೊಂಡು ದೇವರ ಅನುಗ್ರಹವನ್ನು ಪಾತ್ರ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಜುಲೈ 12ನೇ ತಾರೀಕು ಭಾನುವಾರದ ದಿವಸ ಪ್ರಪಂಚದಲ್ಲೇ ಮೊದಲನೇ ಬಾರಿ, ಯಾಕೆ ಅಂದ್ರೆ ಮೊದಲನೇದಾಗಿ ಅಂತ ಹೇಳಿದ್ರೆ ಹನುಮನ್ ದೇವಸ್ಥಾನ ಎಲ್ಲಾ ಊರಲ್ಲಿ ಇರುತ್ತೆ. ಹನುಮನ್ ದೇವಸ್ಥಾನ ಇಲ್ಲದೆ ಇರುವಂತಹ ಊರು ನಮ್ಮ ದಕ್ಷಿಣ ಭಾರತದಲ್ಲೇ ಇಲ್ಲ. ಉತ್ತರ ಭಾರತದಲ್ಲಿ ಕೆಲವು ಕಡೆ ಸಿಗುತ್ತವೆ, ದಕ್ಷಿಣ ಭಾರತದಲ್ಲಂತೂ ಹನುಮಂತನ ಪೂಜೆ ಮಾಡದೇ ಇರುವಂತಹ ಊರೇ ಇಲ್ಲ. ಆದ್ರೆ ಹನುಮಂತನನ್ನ ಮತ್ತು ಶನಿಯನ್ನ ಏಕಶಿಲೆಯಲ್ಲಿ ಕೆತ್ತನೆ ಮಾಡಿರುವಂತಹದ್ದು ಇದೇ ಪ್ರಪ್ರಥಮ. ಅದು ಹನುಮಂತನ ಪ್ರೇರಣೆಯಿಂದ. ಇದು ಯಾವುದು ನಮ್ಮ ಪ್ರೇರಣೆ ಅಲ್ಲ ಅಥವಾ ಇನ್ನೊಂದೇನೋ ಅಲ್ಲ, ಹನುಮಂತನ ಪ್ರೇರಣೆಯಿಂದಾನೇ ಆಗಿರುವಂತದ್ದು. ಹಾಗಾಗಿ ಈಗ ಎಲ್ಲ ಪ್ರದರ್ಶನ ಆಗತ್ತೆ. ಅದೇ 12ನೇ ತಾರೀಕು ಪ್ರತಿಷ್ಠೆ. ಈಗ ಎಲ್ಲರೂ ನೋಡ್ಕೋಬಹುದು. ಯಾಕೆ ಒಂದೇ ಕಲ್ಲಿನಲ್ಲಿ 2 ಶಿಲೆಯನ್ನ ಕೆತ್ತಿಸಿರೋದು ಯಾಕೆ ಅಂತ ಹೇಳಿದ್ರೆ ಶನಿಕಾಟ ಪ್ರತಿಯೊಬ್ಬರಿಗೂ ಇದ್ದದ್ದೇ. ಅದು ಅರ್ಧಾಷ್ಟಮ ಶನಿ ಆಗ್ಬಹುದು, ಪಂಚಮ ಶನಿ ಆಗ್ಬಹುದು, ಅಥವಾ ಅಷ್ಟಮ ಶನಿ ಆಗ್ಬಹುದು. 7.5 3 ಭಾಗಗಳಲ್ಲಿ ಬರುವಂತಹ ಶನಿ ಪೀಡನೆ. ತಾವೆಲ್ಲರೂ ತಪ್ಪು ಕೆಲಸ ಏನ್ ಮಾಡ್ಕೋತೀರಿ, ಶನಿ ದೃಷ್ಟಿ ಬೀಳಬಾರ್ದು. ಆದ್ರೂ ನೀವು ಶನಿ ದೇವಸ್ಥಾನಕ್ಕೆ ನೇರವಾಗಿ ಹೋಗೋದು, ಶನಿ ದೇವರನ್ನ ನೇರವಾಗಿ ನೋಡೋದು, ಅವನ ದೃಷ್ಟಿನೇ ಪಡ್ಕೊಳ್ಳೋದು. ಹಾಗಾಗಿ ಶನಿಯನ್ನ ನೇರವಾಗಿ ದರ್ಶನ ಮಾಡಬಾರದು. ಶನಿ ಯಾವಾಗ್ಲೂ ಬೆನ್ನಿಗೆ ಬಿದ್ದವನು. ಯಾಗಾದ್ರೂ ಶನಿ ಕಾಟ ಇದ್ರೆ ಏನ್ ಶನಿ ನೀನ್ ಬೆನ್ನಿಗೆ ಬಿದ್ದಿದ್ದಾನ ಅಂತ ಕೇಳ್ತೀರ. ಹಾಗಾಗಿ ಹನುಮಂತನ ಬೆನ್ನಿಗೆ ಶನಿ, ಹನುಮಂತನ ಬೆನ್ನಿಗೆ ಶನಿ. ಯಾರಾದ್ರೂ ಶನಿ ಪೀಡನೆಯನ್ನ ಸರಿಯಾಗಿ ನಿಗ್ರಹ ಮಾಡಿದ್ದಾರೆ ಅಂದ್ರೆ ಅದು ಏಕೈಕವಾಗಿ ಹನುಮಂತನಿಂದ ಮಾತ್ರನೇ ಸಾಧ್ಯವಾಗಿತ್ತು. ಪರಮೇಶ್ವರನಿಗೂ ಸಹ ಸಾಧ್ಯ ಆಗಲಿಲ್ಲ. ಒಂದು ದುಂಬಿಯಾಗಿ ಹೋಗಿ ಒಂದು ಬಿದಿರಿನ ಪೊಟ್ರೆನಲ್ಲಿ ಕೂತ್ಕೊಂಡಿದ್ದ ಪರಮೇಶ್ವರನೇ. ಆದ್ರೆ ಹನುಮಂತ ಕಾಟ ಕೊಡೋ ಶನಿಗೆನೆ ಕಾಟ ಕೊಟ್ಟು ಕಳಿಸಿದ್ರಿಂದ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ನಿಮ್ಗೆ ಯಾರಿಗೇ ಆಗಲಿ 7.5 ಆಗ್ಬಹುದು, ಅರ್ಧಾಷ್ಟಮ ಶನಿ ಆಗ್ಬಹುದು, ಅಷ್ಟಮ ಶನಿ ಆಗ್ಬಹುದು, ಪಂಚಮ ಶನಿ ಪೀಡೆಗಳಾಗ್ಬಹುದು, ಇಂತಹ ಶನಿ ಪೀಡನೆ ಇದ್ದಾಗ ಇಲ್ಲಿ ಬಂದು ನಿಮ್ಮ ಕೈಯಾರೆ ಸ್ವತಃ ಎಳ್ಳೆಣ್ಣೆಯನ್ನ ಸ್ವಾಮಿಗೆ ನಿಮ್ಮ ಕೈಯಲ್ಲೇ ಅಭಿಷೇಕ ಮಾಡಿಸೋಣ. ಇಲ್ಲಿ ಯಾರೋ ಬೇರೆಯವ್ರು ಯಾರು ಮಾಡಲ್ಲ. ನಿಮ್ಮ ಶನಿ ಪೀಡನೆ ನಿವಾರಣೆ ಆಗ್ಲಿ ಅಂತ ಹೇಳಿ ಶನಿಯನ್ನ ಕನ್ನಡಿಯಲ್ಲಿ ದರ್ಶನ ಕೊಡ್ತೀವಿ, ನೀವು ಮಾತ್ರ ದರ್ಶನ ಮಾಡ್ತೀವಿ.
ಶನಿಗೆ ನೇರ ದೃಷ್ಟಿ ನಿಮಗೆ ಬೀಳಲ್ಲ, ಹನುಮನ ದೃಷ್ಟಿ ಶುಭ ದೃಷ್ಟಿ ಮಾತ್ರ ನಿಮಗೆ ಬಿದ್ದು ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗುತ್ತೆ. ಜುಲೈ 12ನೇ ತಾರೀಕು ಅದರ ಪ್ರತಿಷ್ಠೆ ಇದೆ. ಈಗ ಹನುಮಂತನ ದರ್ಶನ ಮಾಡ್ಕೊಳ್ಳಿ. 12ನೇ ತಾರೀಕಿನಂದು ನಿಮಗೆ ಶನಿಯನ್ನ ಕನ್ನಡಿಯ ಮುಖಾಂತರವಾಗಿ ದರ್ಶನ ಮಾಡಿಸಲಾಗುತ್ತೆ. ಹಾಗಾಗಿ ಶನಿ ಮಹಾಯಾಗ ಮುಖಾಂತರವಾಗಿ ಶನಿ ಶಾಂತಿಯನ್ನ ಮಾಡಿಸಿ ಹನುಮದೇವ ಮತ್ತು ಶನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ನಿಮ್ಮ ಕೈನಲ್ಲಿ ಏನೇನು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟನ್ನ ಇಲ್ಲಿ ಕಾಣಿಕೆಯಾಗಿ ಸಲ್ಲಿಸಿ ಹನುಮನ ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗಬಹುದು. ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಗೆ ಏನ್ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಸಹಾಯ ಮಾಡಿ. ಈಗ ಹನುಮದೇವರನ್ನ ತೋರಿಸ್ತಾರೆ. ಅಭಯ ಹನುಮಂತ ನಿಮ್ಮೆಲ್ಲರಿಗೂ ಜೀವನದಲ್ಲಿ ಅಭಯವನ್ನ ಕೊಡ್ತಾ ಇರುವಂತಹ ಎಲ್ಲ ಭಯವನ್ನ ನಾಶ ಮಾಡ್ತಾನೆ. ಈಗ ಹನುಮಂತನ ದರ್ಶನ ಮಾಡಿಕೊಂಡು ನಿಮ್ಮ ಮನಸ್ಸಿನ ಕಾಣಿಕೆಯನ್ನ ಅರ್ಪಿಸಿ.